ಡಿಡ್ ಹಿ ಗೋ ಟು ಸ್ಕೂಲ್? ಓಕೆ, ಒಂದು ನಿಮಿಷ. ಈಗ ಸಿಂಪಲ್ ಆಗಿ ನನಗೆ ಡಿಡ್ ಯು ಗೋ ಟು ಸ್ಕೂಲ್? ನೀವು ಶಾಲೆಗೆ ಹೋದ್ರಾ? ಹೋಗಿದ್ರಾ ಅಲ್ಲ. ಡಿಡ್ ಯು ಬ್ರಷ್ ಯೋರ್ ಟೀತ್? ನೀವು ಹಲ್ಲುಜ್ಜಿದ್ರಾ? ಓಕೆ. ಡಿಡ್ ಯು ಈಟ್ ಫುಡ್? ನೀವು ಊಟ ಮಾಡಿದ್ರಾ? ಡಿಡ್ ಯು ಗೋ ಟು ಆಫೀಸ್? 1 minute, ಲೆಟ್ ಮಿ ಫಿನಿಶ್. ಡಿಡ್ ಯು ಗೋ ಟು ಆಫೀಸ್? ನೀವು ಆಫೀಸಿಗೆ ಹೋದ್ರಾ? ಇದನ್ನೆಲ್ಲ ನೀವು ಬ್ರಷ್ ಮಾಡಿದ್ರಾ, ನೀವು ಊಟ ಮಾಡಿದ್ರಾ, ನೀವು ಹೋಗಿದ್ರಾ, ಅದೆಲ್ಲ ಹೆಂಗೆ ಬರುತ್ತೆ ಇದರಲ್ಲಿ? ಹಾಂ ಹೇಳಿ ಅಶ್ವಿನಿ, ಆಶಾ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿ ಮಾತ್ರ ಗೊತ್ತು ಅಥವಾ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿ ಓದಿಲ್ಲ ಅಂತ ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್. ಯಾಕೆ ಅದು ಬರುತ್ತೆ? ನೀವು ಬರೋದೆಲ್ಲ ಬರ್ಸ್ಕೊಳ್ಳೋದದು. ಬಿ ಇರು ಅಂತ ಬಂದರೆ, ನಾನು ಹೇಳಿದ್ದೀನಿ ಇರು ಅಂತ ನೀವು ಪದದಲ್ಲಿ ಬಳಸಿದ್ರೆ ಅಲ್ಲಿ ಬಿ ಇರಬೇಕು. ಅಲ್ಲಿ ಬಿ ಇಲ್ಲ ಅಂತ ಗೊತ್ತಾದ ಮೇಲೆ ಇರು ಯಾಕೆ ಸೇರಿಸ್ತೀರಾ? ಅದು ನೀವು ಫಸ್ಟಿಂದನೂ ಹಾಗೆ ಮಿಸ್ಟೇಕ್ ತಪ್ಪಾಗಿ ಪ್ರಾಕ್ಟೀಸ್ ಮಾಡಿದರೆ ಅದು ಹಾಗೆ ಬರುತ್ತದು. ಫಸ್ಟ್ ಟೈಮ್ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಕೂತ್ಕೊಳ್ತೀರಲ್ವಾ, ಆವಾಗ ನೀವು ಏನು ಕರೆಕ್ಟಾಗಿ ಹೇಳ್ತೀರಾ ಅದೇ ನಿಮ್ಮ ಮೈಂಡಿಗೆ ಕೂತ್ಕೊಳ್ಳುತ್ತೆ. ನೀವು ಅದರಿಂದ ಹೊರಗೆ ಬರಬೇಕು. ಕೆಲವರು ಬರೋದಿಲ್ಲ, ಅದನ್ನು ಮಿಸ್ಟೇಕಾಗಿ ಹೇಳ್ತಾ ಇರ್ತೀರಾ. ಈಗಲೂ ಅಷ್ಟೇ, ನಾನು ಬಿ ಎಲ್ಲಿರುತ್ತೆ ಅಲ್ಲಿ ಮಾತ್ರ ಇರು ಅಂತ ಹೇಳಿದ್ರೆ ಅದು ತಲೆಗೆ ಹಾಕ್ಕೊಳ್ತಿಲ್ಲ ಯಾರನ್ನು. ಎನಿವೆ, ಡಿಡ್ ಹಿ ಗೋ ಟು ಸ್ಕೂಲ್? ವಾಸ್ ಹಿ ಗೋಯಿಂಗ್ ಟು ಸ್ಕೂಲ್? ನೋಡಿ, ಅವನು ಶಾಲೆಗೆ ಹೋಗ್ತಾ ಇದ್ನಾ? ವಿಲ್ ಹಿ ಗೋ ಟು ಸ್ಕೂಲ್? ಅವನು ಶಾಲೆಗೆ ಹೋಗ್ತಾನಾ? ವಿಲ್ ಹಿ ಬಿ ಗೋಯಿಂಗ್ ಟು ಸ್ಕೂಲ್? ಸೊ ನೀವು ನೋಡ್ಕೊಳ್ಳಿ, ಫಸ್ಟು ನಾವು ಸೆಂಟೆನ್ಸು ನಾವು ನೋಡಿದಾಗ ಅದರಲ್ಲಿ ಏನಿದೆ, ಬಿ ING ಇದ್ದರೆ ಇರು ತಾ ಅಷ್ಟೇ. ನೀವು ಸೆಂಟೆನ್ಸ್ ನೋಡಿದ ತಕ್ಷಣ ನಾನು ಹೇಳೋದಕ್ಕಿಂತ ಮುಂಚೆ ನಿಮ್ಮ ಕಣ್ಣೆದುರಿಗೆ ಸೆಂಟೆನ್ಸ್ ಇದೆ ತಾನೆ, ನಾನು ಹೇಳೋದನ್ನ ಯಾಕೆ ವೆಯ್ಟ್ ಮಾಡ್ತೀರಾ? ನಾನು ಹೇಳೋದಕ್ಕಿಂತ ಮುಂಚೆನೇ ನೋಡ್ಬೇಕು. ಹಾಂ, ಬಿ ಇದೆ, ಗೋಯಿಂಗ್ ಇದೆ, ಸೊ ಇರುತ್ತಾ ಅಂತ ಹೇಳಬೇಕು ನಾವು. ಅವನು ಶಾಲೆಗೆ ಹೋಗುತ್ತಾ, ಇರುತ್ತಾ ನಾ ಹಂಗೆ ಹೇಳಬೇಕು ಅದು. ಓಕೆ, ಡಸಂಟ್ ಹಿ ಗೋ ಟು ಸ್ಕೂಲ್? ಅವನು ಶಾಲೆಗೆ ಹೋಗಲ್ವಾ? ಇಸಂಟ್ ಹಿ ಗೋಯಿಂಗ್ ಟು ಸ್ಕೂಲ್? ಇರಲ್ವಾ? ಯಾಕಪ್ಪ ಬಂತು ಈಗ? ಹೋಗ್ತಾ ಇಲ್ವಾ? ಡಿಡಂಟ್ ಹಿ ಗೋ ಟು ಸ್ಕೂಲ್? ಅವನು ಶಾಲೆಗೆ ಹೋಗಲಿಲ್ವ? ವಾಸಂಟ್ ಹಿ ಗೋಯಿಂಗ್ ಟು ಸ್ಕೂಲ್? ಅವನು ಶಾಲೆಗೆ ಹೋಗ್ತಾ ಇರಲಿಲ್ವಾ? ವಾಂಟ್ ಹಿ ಗೋ ಟು ಸ್ಕೂಲ್? ಅವನು ಶಾಲೆಗೆ ಹೋಗಲ್ವಾ? ನಾಳೆ ಸಾಯಂಕಾಲ ಬೆಳಗ್ಗೆ ಈ ಥರ. ವಾಂಟ್ ಹಿ ಬಿ ಗೋಯಿಂಗ್ ಟು ಸ್ಕೂಲ್? ಇರಲ್ವಾ? ನೆಕ್ಸ್ಟ್, ಶಿ. ಮತ್ತು ಅದೇ ಮಿಸ್ಟೇಕ್ ಮಾಡಬೇಡಿ. ಡಸ್ ಶಿ ಗೋ ಟು ಸ್ಕೂಲ್? ಹಾಂ, ಡಸ್ ಬಂದರೆ ತಾಳ ತಾನೇ ತದೆ ಅಷ್ಟೇ. ಡಸ್ ಹಿ ಗೋ ಟು ಸ್ಕೂಲ್? ಅವಳು ಶಾಲೆಗೆ ಹೋಗ್ತಾಳಾ? ಈಸ್ ಶಿ ಗೋಯಿಂಗ್ ಟು ಸ್ಕೂಲ್? ಅವಳು ಶಾಲೆಗೆ ಹೋಗ್ತಾ ಇದ್ದಾಳಾ? ಡಿಡ್ ಶಿ ಗೋ ಟು ಸ್ಕೂಲ್? ಹೋದಳಾ? ವಾಸ್ ಶಿ ಗೋಯಿಂಗ್ ಟು ಸ್ಕೂಲ್? ಅವಳು ಶಾಲೆಗೆ ಹೋಗ್ತಾ ಇದ್ದ ಅಲ್ಲ. ನಾನು ಮತ್ತೆ ಪದೇ ಹೇಳ್ತಾ ಇದ್ದೀನಿ, ING ಬಂದರೆ ತಾ ಯೂಸ್ ಮಾಡಬೇಕು. ಅದಾದರೂ ನಿಮಗೆ ಮೈಂಡಿಗೆ ಹೋಗ್ತಾ ಇಲ್ವಾ? ING ಬಂದಿದೆ, ಹೋಗಿದ್ಲಾ ಅಂತ ಕೇಳ್ತಾ ಇದ್ದೀರಾ. ವಿಲ್ ಶಿ ಗೋ ಟು ಸ್ಕೂಲ್? ವಿಲ್ ಶಿ ಬಿ ಗೋಯಿಂಗ್ ಟು ಸ್ಕೂಲ್? ಹೋಗ್ತಾ ಇರ್ತಾಳ. ಸೊ ಇಲ್ಲಿ ನೀವು ಸೆಂಟೆನ್ಸ್ ನೋಡಿ, ಬಿ ಗೋಯಿಂಗ್, ತಾ ಇರು ಅಥವಾ ಇರುತ್ತಾ. ಡಸಂಟ್ ಶಿ ಗೋ ಟು ಸ್ಕೂಲ್?
ಅವಳು ಶಾಲೆಗೆ ಹೋಗ ಅದ್ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀರಾ? ಇಲ್ಲದ ನೆಗೆಟಿವ್ ತಾನೆ. ಇಸ್ಂಟ್ ಶಿ ಗೋಯಿಂಗ್ ಟು ಸ್ಕೂಲ್? ಹಾಂ, ಅವಳು ಶಾಲೆಗೆ ಹೋಗ್ತಾ ಇಲ್ವಾ? ಡಿಡ್ಂಟ್ ಶಿ ಗೋ ಟು ಸ್ಕೂಲ್? ಅವಳು ಶಾಲೆಗೆ ಹೋಗಲಿಲ್ವಾ? ವಾಸಂಟ್ ಶಿ ಗೋಯಿಂಗ್ ಟು ಸ್ಕೂಲ್? ವೆರಿ ಗುಡ್. ಅವಳು ಶಾಲೆಗೆ ಹೋಗ್ತಾ ಇರಲಿಲ್ವಾ? ವಾಸಂಟ್ ಶಿ ಗೋಯಿಂಗ್? ವೋಂಟ್ ಶಿ ಗೋ ಟು ಸ್ಕೂಲ್? ಅವಳು ಶಾಲೆಗೆ ಹೋಗಲ್ವಾ? ವೋಂಟ್ ಶಿ ಬಿ ಗೋಯಿಂಗ್ ಟು ಸ್ಕೂಲ್? ಅವಳು ಶಾಲೆಗೆ ಹೋಗ್ತಾ ಇರಲ್ವಾ? ಓಕೆ, ನಾವು ಇಟ್ ತಗೊಳ್ಳೋಣ. ಓಕೆ, ಡಸ್ ಇಟ್ ಗೋ ಟು ಸ್ಕೂಲ್? ಅದು ಹೇಳಿ. ಹೋಯ್ತಾ? ಹೋಗಲ್ವಾ? ಡಸ್ ಇಟ್ ಗೋ ಟು ಸ್ಕೂಲ್? ಹೋಯ್ತಾ ಹೆಂಗಾಗುತ್ತೆ? ಅದು ಶಾಲೆಗೆ ಹೋಗುತ್ತಾ? ಶ್ರೀಕಾಂತ್, ಇಸ್ ಇಟ್ ಗೋಯಿಂಗ್ ಟು ಸ್ಕೂಲ್? ಅದು ಶಾಲೆಗೆ ಹೋಗ್ತಾ ಇದೆಯಾ? ಡಿಡ್ ಇಟ್ ಗೋ ಟು ಸ್ಕೂಲ್? ಅದು ಶಾಲೆಗೆ ಹೋಯಿತಾ? ವಾಸ್ ಇಟ್ ಗೋಯಿಂಗ್ ಟು ಸ್ಕೂಲ್? ಇತ್ತ? ಅದು ಶಾಲೆಗೆ ಹೋಗುತ್ತಾ ಇತ್ತ? ವಿಲ್ ಇಟ್ ಗೋ ಟು ಸ್ಕೂಲ್? ಅದು ನಾಳೆ ಶಾಲೆಗೆ ಹೋಗುತ್ತಾ? ವಿಲ್ ಇಟ್ ಬಿ ಗೋಯಿಂಗ್ ಟು ಸ್ಕೂಲ್? ಹಾಂ, ತಾ ಇರುತ್ತಾ? ಡಸಂಟ್ ಇಟ್ ಗೋ ಟು ಸ್ಕೂಲ್? ಹೋಗಲ್ವಾ? ಇಸಂಟ್ ಇಟ್ ಗೋಯಿಂಗ್ ಟು ಸ್ಕೂಲ್? ಡಿಡಂಟ್ ಇಟ್ ಗೋ ಟು ಸ್ಕೂಲ್? ಅದು ಶಾಲೆಗೆ ಹೋಗಲಿಲ್ವಾ? ವಾಸಂಟ್ ಇಟ್ ಗೋಯಿಂಗ್ ಟು ಸ್ಕೂಲ್? ಹಾಂ, ಅದು ಶಾಲೆಗೆ ಹೋಗ್ತಾ ಇರಲಿಲ್ವಾ? ವೋಂಟ್ ಇಟ್ ಗೋ ಟು ಸ್ಕೂಲ್? ಅದು ಶಾಲೆಗೆ ಹೋಗಲ್ವಾ? ವೋಂಟ್ ಇಟ್ ಬಿ ಗೋಯಿಂಗ್ ಟು ಸ್ಕೂಲ್? ಅದು ಶಾಲೆಗೆ ಹೋಗುತ್ತಾ ಇರಲ್ವಾ? ಓಕೆ, ನೆಕ್ಸ್ಟು ಇದರಲ್ಲಿ ಕನ್ನಡದಲ್ಲಿ ಬರುತ್ತೆ, ಅದನ್ನು ಇಂಗ್ಲೀಷಲ್ಲಿ ಹೇಳಕ್ಕೆ ಟ್ರೈ ಮಾಡಬೇಕು. ಓಕೆ, ಸೊ ಇಂಗ್ಲೀಷಲ್ಲಿ ಏನು ಬರುತ್ತೆ ಅದನ್ನು ದಯವಿಟ್ಟು ಮೂರು ಸಲ ಹೇಳಿ. ಇಂಗ್ಲೀಷಲ್ಲಿ ಏನು ಬರುತ್ತೆ ಅದನ್ನು 3 ಸಲ ಹೇಳಿ. ಒಂದು ಸಲ ಡಿಸ್ಪ್ಲೇ ಮಾಡ್ತೀನಿ, ಇನ್ನೊಂದು ಸಲ ನಾನು ಡಿಸ್ಪ್ಲೇ ಮಾಡೋದಿಲ್ಲ, ನೀವು ಅದನ್ನು ಗೆಸ್ ಮಾಡಿ ಹೇಳಬೇಕು. ಓಕೆ, ನಾನು ಶಾಲೆಗೆ ಹೋಗ್ತೀನಾ? ಡು ಐ ಗೋ ಟು ಸ್ಕೂಲ್? ಓಕೆ, ಮತ್ತೆ ಹೇಳಿ, ನಾನು ಶಾಲೆಗೆ ಹೋಗ್ತೀನಾ? ಡು ಐ ಗೋ ಟು ಸ್ಕೂಲ್? ನಾನು ಶಾಲೆಗೆ ಹೋಗ್ತೀನಾ? ಡು ಐ ಗೋ ಟು ಸ್ಕೂಲ್? ನಾನು ಶಾಲೆಗೆ ಹೋಗ್ತಾ ಇದ್ದೀನಾ? ಹಾಂ, ಆಮ್ ಐ ಗೋಯಿಂಗ್ ಟು ಸ್ಕೂಲ್? ನಾನು ಶಾಲೆಗೆ ಹೋಗ್ತಾ ಇದ್ದೀನಾ? ನಾನು ಶಾಲೆಗೆ ಹೋಗ್ತಾ ಇದ್ದೀನಾ? ಆಮ್ ಐ ಗೋಯಿಂಗ್ ಟು ಸ್ಕೂಲ್? ನಾನು ಶಾಲೆಗೆ ಹೋದ್ನಾ? ಡಿಡ್ ಐ ಗೋ ಟು ಸ್ಕೂಲ್? ನಾನು ಶಾಲೆಗೆ ಹೋದ್ನಾ? ನಾನು ಶಾಲೆಗೆ ಹೋದ್ನಾ? ಹಾಂ, ನಾನು ಶಾಲೆಗೆ ಹೋಗ್ತಾ ಇದ್ನಾ? ವಾಸ್ ಐ ಗೋಯಿಂಗ್ ಟು ಸ್ಕೂಲ್? ನಾನು ಶಾಲೆಗೆ ಹೋಗ್ತಾ ಇದ್ನಾ? ನಾನು ಶಾಲೆಗೆ ಹೋಗ್ತಾ ಇದ್ನಾ? ಓಕೆ, ನಾನು ನಾಳೆ ಶಾಲೆಗೆ ಹೋಗ್ತೀನಾ? ವಿಲ್ ಐ ಗೋ ಟು ಸ್ಕೂಲ್ ಟುಮಾರೋ? ಓಕೆ, ವಿಲ್ ಐ ಗೋ ಟು ಸ್ಕೂಲ್ ಟುಮಾರೋ? ನಾನು ನಾಳೆ ಶಾಲೆಗೆ ಹೋಗ್ತೀನಾ? ವಿಲ್ ಐ ಗೋ ಟು ಸ್ಕೂಲ್ ಟುಮಾರೋ? ನಾನು ಶಾಲೆಗೆ ಹೋಗ್ತಾ ಇರ್ತೀನಾ? ವಿಲ್ ಐ ಬಿ? ನೀವು ಕನ್ನಡದಲ್ಲಿ ಹೇಳೋಕ್ಕೆ ಈಸಿ ಆಗ್ತಾ ಇದೆ, ಇಂಗ್ಲೀಷ್ ಟು ಕನ್ನಡ ಕನ್ಫ್ಯೂಸ್ ಆಗ್ತಾ ಇದೆ. ಓಕೆ, ಎನಿವೆ, ನಾನು ಶಾಲೆಗೆ ಹೋಗ್ತಾ ಇರ್ತೀನಾ? ವಿಲ್ ಐ ಬಿ ಗೋಯಿಂಗ್ ಟು ಸ್ಕೂಲ್? ಓಕೆ, ನೆಕ್ಸ್ಟ್, ನಾನು ಶಾಲೆಗೆ ಹೋಗಲ್ವಾ? ವೆರಿ ಗುಡ್. ಡೋಂಟ್ ಐ ಗೋ ಟು ಸ್ಕೂಲ್? ನಾನು ಶಾಲೆಗೆ ಹೋಗಲ್ವಾ? ನಾನು ಶಾಲೆಗೆ ಹೋಗಲ್ವಾ? ಹಾಂ, ಸೊ ಈ ಥರ ನೀವು ಎಷ್ಟು ಸಲ ಪ್ರಾಕ್ಟೀಸ್ ಮಾಡಿದ್ದೀರ ಅಂತ ನನಗೆ ಗೊತ್ತಿಲ್ಲ. ಮಿನಿಮಮ್ ಒಂದು ಸೆಂಟೆನ್ಸನ್ನು 38 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಅದು ಸ್ವಲ್ಪ ನಿಮಗೆ 50% ಮೈಂಡಲ್ಲಿರುತ್ತೆ. ದ್ಯಾಟ್ ಇಸ್ ಸೈನ್ಸ್, ಅದು ಇಸ್ ಸೈಂಟಿಫಿಕಲಿ ಪ್ರೂವ್ಡ್. ಓಕೆ, ಸೊ ನೀವು ಎಷ್ಟು ಸಲ ಹೇಳ್ತೀರಾ ಅನ್ನೋದ್ರ ಮುಖ್ಯ. ಅರ್ಥ ಆಗಬೇಕು, ಆಮೇಲೆ ಅದರದ್ದು ಸ್ಟ್ರಕ್ಚರ್ ಗೊತ್ತಿರಬೇಕು. ಬಟ್ ಅರ್ಥ ಆಗಿನೂ ಸ್ಟ್ರಕ್ಚರ್ ಗೊತ್ತಿದ್ದರೂ ಪಟ್ಟಂತ ಹೇಳಕ್ಕೆ ಬರಲಿಲ್ಲ ಅಂದರೆ ಇಂಗ್ಲೀಷ್ ಕಲಿತೆ ಪ್ರಯೋಜನ ಇಲ್ಲ ಅಲ್ವಾ? ಮಾತಾಡ್ಲಿಕ್ಕೆ ತಾನೇ ನೀವು
ಜಾಯ್ನ್ ಆಗಿರೋದು, ರೈಟ್? ಓಕೆ. ನಾನು ಶಾಲೆಗೆ ಹೋಗ್ತಾ ಇಲ್ವಾ? ಆಮ್ ಐ ನಾಟ್ ಗೋಯಿಂಗ್ ಟು ಸ್ಕೂಲ್? ನಾನು ಶಾಲೆಗೆ ಹೋಗ್ತಾ ಇಲ್ವಾ ಹೇಳಿ? ಆಮ್ ಐ ನಾಟ್ ಗೋಯಿಂಗ್ ಟು ಸ್ಕೂಲ್? ನಾನು ಶಾಲೆಗೆ ಹೋಗ್ತಾ ಇಲ್ವಾ? ಹಾಂ ಹಾಂ, ಏಂಟ್ ಐ ಗೋಯಿಂಗ್ ಟು ಸ್ಕೂಲ್? ಆಮ್ ಐ ನಾಟ್? ಏಂಟನ್ನು ಈಗ ಬಳಸಬೇಡಿ ಅಂತ ಹೇಳಿದೆ ನಾನು, ಅದೇ ಅಡ್ವಾನ್ಸ್ ಲೆವೆಲಲ್ಲಿ, ಇಲ್ಲಾಂದರೆ ಈಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಓಕೆ. ನಾನು ಶಾಲೆಗೆ ಹೋಗಲಿಲ್ವಾ? ಶ್ರೀಕಾಂತ್, ಇಲ್ಲೇನಿದೆ? ಹಾಂ, ಡಿಡಂಟ್ ಐ ಗೋ ಟು ಸ್ಕೂಲ್? ನಾನು ಶಾಲೆಗೆ ಹೋಗಲಿಲ್ವಾ? ನಾನು ಶಾಲೆಗೆ ಹೋಗಲಿಲ್ವಾ? ಹಾಂ, ಡಿಡಂಟ್ ಐ ಗೋ ಟು ಸ್ಕೂಲ್. ನಾನು ಶಾಲೆಗೆ ಹೋಗ್ತಾ ಇರಲಿಲ್ವಾ? ವೆರಿ ಗುಡ್. ವಾಸಂಟ್ ಐ ಆರ್ ವಾಸ್ ಐ ನಾಟ್? ವಾಸಂಟ್ ಐ ಗೋ ಟು ಸ್ಕೂಲ್? ವಾಸಂಟ್ ಐ ಗೋಯಿಂಗ್ ಟು ಸ್ಕೂಲ್ ಆರ್ ವಾಸ್ ಐ ನಾಟ್ ಗೋಯಿಂಗ್ ಟು ಸ್ಕೂಲ್? ಓಕೆ, ನಾನು ಶಾಲೆಗೆ ಹೋಗ್ತಾ ಇರಲಿಲ್ವಾ? ವಾಸಂಟ್ ಐ ನಾಟ್ ಬರಲ್ಲ. ವಾಸ್ ಐ ನಾಟ್, ವಾಸಂಟ್ ಐ ಗೋಯಿಂಗ್ ಟು ಸ್ಕೂಲ್? ವಾಸಂಟ್ ಐ ಗೋಯಿಂಗ್ ಟು ಸ್ಕೂಲ್? ನಾನು ಶಾಲೆಗೆ ಹೋಗ್ತಾ ಇರಲಿಲ್ವಾ? ಹಾಂ, ನಾನು ನಾಳೆ ಶಾಲೆಗೆ ಹೋಗಲ್ವಾ? ವೋಂಟ್ ಐ ಗೋ ಟು ಸ್ಕೂಲ್ ಟುಮಾರೋ? ನಾನು ನಾಳೆ ಶಾಲೆಗೆ ಹೋಗಲ್ವಾ? ವೋಂಟ್ ಐ ಗೋ ಟು ಸ್ಕೂಲ್ ಟುಮಾರೋ? ನಾನು ನಾಳೆ ಶಾಲೆಗೆ ಹೋಗ್ತಾ ಇರಲ್ವಾ? ವೋಂಟ್ ಐ ಬಿ ಗೋಯಿಂಗ್ ಟು ಸ್ಕೂಲ್? ಓಕೆ, ನೆಕ್ಸ್ಟ್. ನೀನು ಶಾಲೆಗೆ ಹೋಗ್ತೀಯಾ? ನೀನು ಶಾಲೆಗೆ ಹೋಗ್ತೀಯಾ? ನೀನು ಶಾಲೆಗೆ ಹೋಗ್ತೀಯಾ? ನೀನು ಶಾಲೆಗೆ ಹೋಗ್ತಾ ಇದೀಯಾ? ಪ್ರಶ್ನೆ. ನೀನು ಶಾಲೆಗೆ ಹೋಗ್ತಾ ಇದೀಯಾ? ನೀನು ಶಾಲೆಗೆ ಹೋಗ್ತಾ ಇದೀಯಾ? ಹಾಂ, ಅದನ್ನೇ ಕೇಳಿದ್ದು ನಾನು. ಓಕೆ, ನೀನು ಶಾಲೆಗೆ ಹೋದ್ಯಾ? ಹಾಂ, ಒಂದು ನಿಮಿಷ. ಈಗ ನಾನು 3 ಸಲ ಅದನ್ನು ಸೆಂಟೆನ್ಸನ್ನು ಹೇಳೋದ್ರ ಬದಲು ನಾನು ಒಂದು ಸಲ ಸೆಂಟೆನ್ಸ್ ಹೇಳ್ತೀನಿ, ನೀವು 3 ಸಲ ಅದನ್ನು ಹೇಳ್ರಿ. ಓಕೆ, ನಾನು ಒಂದು ಸಲ ಡಿಸ್ಪ್ಲೇ ಮಾಡ್ತೀನಿ, ಆಮೇಲೆ ಅದು ತೆಗಿತೀನಿ. ಸೊ ನೀವು ಅದನ್ನು ನೆನ್ಪಿಟ್ಕೊಂಡು ಹೇಳಬೇಕು. ಓಕೆ, ವಿಲ್ ಸ್ಟಾರ್ಟ್ ಫ್ರಮ್ ಹಿಯರ್. ನೀನು ಶಾಲೆಗೆ ಹೋದ್ಯಾ? ಓಕೆ, ಅಗೈನ್, ನೀನು ಶಾಲೆಗೆ ಹೋದ್ಯಾ? ಓಕೆ, ಸಾಕು. ಸೊ ಫಸ್ಟ್ ಟೈಮು 3 ಸಲ ಹೇಳಿ, ಸೆಕೆಂಡ್ ಟೈಮ್ ನಾನು ಒಂದೇ ಸಲ ಕೇಳ್ತೀನಿ, ಅಂದರೆ ಅದು ಸರಿಯಾಗಿ ಹೇಳಬೇಕು ನೀವು, ಆವಾಗ ಅದು ಕರೆಕ್ಟಾಗಿದೆ ಅಂತ ಅರ್ಥ. ನೀನು ಶಾಲೆಗೆ ಹೋಗ್ತಾ ಇದ್ಯಾ?